ದಯವಿಟ್ಟು ವೀಕ್ಷಕರೇ ನಮ್ಮ ಚಾನಲ್ನ ನೋಡಿ ಸುಮ್ಮನಾಗಬೇಡ್ರಿ. ಒಂದು ಲೈಕ್ ಕೊಡಿ. ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಮ್ಮ ವಿಡಿಯೋಗೆ ವಾಟ್ಸಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಸಂಬಂಧಿಕರಿಗೆ ಶೇರ್ ಮಾಡಿ. ಒಂದು ವೀಡಿಯೋ ಮಾಡಬೇಕಂದ್ರೆ ಸುಮಾರು ಟೈಮ್ ತಗೊಂಬತ್ತೆ. ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಒಂದು ವೀಡಿಯೋ ಮಾಡ್ಬೇಕಂದ್ರೆ ಎಷ್ಟೊಂದು ಕಷ್ಟಪಟ್ಟು ಮಾಡ್ತೀನಿ. ನನ್ನ ಕೈಲಿ ಓಡಾಡೋಕ್ಕಾಗಲ್ಲ ಅಂಥದ್ರಾಗ ವೀಡಿಯೋ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ಶೇರ್ ಮಾಡಿರಿ. ಈ ಹುಡುಗಿ ಎದ್ದಾಗ ಒಂದೆರಡು ಚಪಾತಿ ವಾಸ್ತಿಗೆ ಹೋದಾಳ. ಅದು ಎಲ್ಲಿಗೆ ಹೋದ್ಲಮ್ಮನ ಅಡುಗೆ ಮಾಡೋಂಗಿಲ್ಲ ಏನಿಲ್ಲ. ಬಟ್ಟೆ ನೆನೆಕ್ಕೆ ಎಲ್ಲಿ ಬಿಸಾಕಿ ಮನೆ ತಿರ್ಗಕ್ಕೆ ಹೋಗ್ಯಾಳ. ಅದು ಯಾರು ಮಾತಕ್ಕೆ ಹೋಗ್ಯಾಳ. ಹೋಗಲ್ಲ ಪಾಪ, ಕರ್ದನ ಬರೋಗಲ್ಲ. ನೀನೇ ಹೋಗಜ್ಜೆ, ಬಿಸಿಲು ಯಾರು ಹೋಗ್ತಾರೆ, ಹೋಗು ನೀನೇ ಹೋಗಿ ಕರ್ದು ಬರೋಗು. ನಾನು ಹೋಗಲ್ಲ, ಹೋಗು. ನೋಡಮ್ಮ, ಈ ಹುಡುಗನಂಗೆ ಹೋಗಿ ಕರ್ಬೋತಂತು ಅಂತಂದ್ರೆ ಹೇಳಿದ್ದೊಂದು ಮಾತು ಕೇಳಲ್ಲ. ಸ್ಕೂಲ್ ರಜೆದು ಬಿಟ್ಟರೆ ಬರೀಗ ಹಿಂಗೆ ಆಡಕ್ಕೆ ಹೋಗೋದಯ್ಯ. ಒಂದು ಬದುಕು ಮಾಡೋಂಗಿಲ್ಲ, ಹೇಳಿದ್ದೊಂದು ಕೆಲಸ ಮಾಡೋಂಗಿಲ್ಲ. ನೀನೇ ಹೋಗು ಅಂತಂದೇಳಿ ವಾದ ಮಾಡೋದು ಅಂದ್ಕೊಳ್ತಾನೆ. ತುಂಬ ದೇತನ ಬ್ರೆಡ್ಡು ಬಿಸ್ಕತ್ತು ತಂದಾಗ ಅವಾಗ ನೀನೇ ತಿನ್ನು ಅಂತಂದು ಅನ್ಬೇಕು. ಚಿಪ್ಸ್ ತತ್ತ ಅಜ್ಜಿ ಕುರ್ಕುರೆ ಕೊಡು, ಐಸ್ಕೆಂಡು ಬಂದಾಗ ಕೊಡಿಸು ಅಂತಂದೇಳಿ ಅಂತೀಯಲ್ಲ, ಅವಾಗ ನೀನೇ ತಿನ್ನು ಅಂಬೋದು. ಇವಾಗ ಮಾತ್ರ ಹೋಗಜೆ ನೀನೇ ಕರ್ದು ಬರೋಗು ಅಂತಂದು ಅಂತೀಯ. ಅವಾಗ ಬಾ ಕೊಡಿಸ್ತೀನಿ, ಕೊಡ್ಸಲ್ಲ ಪಡ್ಸಲ್ಲ. ಹೇಳ್ದು ಮಾತು ಕೇಳಲ್ಲ, ಒಂದು ಮಾತು ಹೇಳಿದ ಮಾತು ಕೇಳಲ್ಲ, ಕೊಡ್ಸಲ್ಲ. ಐಸ್ಕೆಂಡು ಬಂದರೆ ಕೊಡ್ಸಲ್ಲ. ಐಸ್ಕೆಂಡು ಬಂದಾಗ ಕೊಡ್ಸಲ್ಲ ಅಂತಂದಂತೀಯ. ಕೊಡ್ಸಜ್ಜಿ ಅಂತಂದ್ರೆ ಕೆಮ್ಮಾಗುತ್ತೆ, ನೆಗದಾಗುತ್ತೆ, ತಿನ್ಬೇಡ್ದು ಪಾಪ ಅಂತಂದೇಳಿ ಯಾತಕ್ಕ ಹೇಳಿ ಕೊಡ್ಸೋದೇ ಇಲ್ಲ. ಅವತ್ತು ಕೊಡಿಸ್ಲಿಲ್ಲ, ಹೋಗಿ ನಾನು ಅದಕ್ಕೆ ನೀವತ್ತು ಹೋಗಲ್ಲ. ನೀನು ಇನ್ನೊಂದ್ಸಲಿ ಬಂದಾಗ ಕೊಡಿಸ್ದಾಗ ಹೋಗ್ತೀನಿ, ನಾನು ಹೋಗಲ್ಲ, ನೀನೇ ಹೋಗು. ನಾನು ಹೋಗ್ತೀನಿ. ಈ ಬಿಸಿಲಾಗೆ ಓಡಾಡ್ಕೊಂಬಂದ್ರೆ ನಮಗೆ ಸಾಕಾಗಿ ಹೋಗುತ್ತೆ. ಏನಿಲ್ಲ, ಬಿಸಿಲೇ ಉರಿದೋಕೈತಿ. ಇಂಥದ್ರಾಗ ಅವಳು ಹೋಗ್ತಾಳೆ. ಅವಳು ಯಾರು ಮಾತಾಗಿದ್ದಾಳೆ ಅಂತ ಹುಡ್ಕೊಂಡು ಹೋಗೋಣ. ಯಾರು ಮಾತಾಗ ಚೌಕಬಾರ ಆಡ್ಕೊಂಡು ಕೂಕೊಂಡವಳ, ಮಾಟ ಆಡ್ಕೊಂಡು ಕೂಕೊಂಡವಳ, ಯಾತದ ಆಡ್ಕೊಂಡು ಕೂಕೊಂಡವಳು. ಯಾರ ಕುಂಡಿಸ್ಕೊಂಡು ಕೂಕೊಂಡಿದ್ದಾರೆ. ಅವ್ಳಿಗೇನು ಹೊತ್ತು ಹೋಗ್ಬೇಕು ಅಂಬೋದು ನಾನಿಲ್ಲ. ಟೈಮ್ ಏಟಾಗೈತೆ ಅಂತಂದು ದಿನ ಬಟ್ಟೆ ನೆನಕಿ ಅಲ್ಲಿ ಬೋಡ್ದು ಮುಸ್ರೆಯ ತುಂಬಿಕ್ಕಿ ಹೋಗಿದ್ದಾಳೆ. ಉಂಡಾಗ ಹೋದಾಳು. ಈಗ ಆಲೆ 12:30 1 ಗಂಟೆ ಆಗ್ತಾ ಬಂದ್ರೂ ಮಧ್ಯಾಹ್ನ ಕಡ್ಗೆ ಮಾಡ್ಬೇಕಲ್ಲ, ಏನು ಭಯನೇ ಇಲ್ಲ. ಹೋಗಿಲ್ಲ, ನಾವು ಹೋಗಿ ಸುಮ್ಮ ಕೂಕೊಂಡ್ಬಿಡೋದೆ. ಎದ್ದಾಗ ಹೋದಾಳು. ನಿನ್ನ ಯಾರು ಮಕ್ಕಳಿಲ್ವೇ ನಮ್ಮನೆ? ಈಟತ್ನಾಗ ಬಂದಿದ್ದೀಯಲ್ಲ, ಅಡುಗೆ ಮಾಡ್ಬೇಕಲ್ಲ. ಮಧ್ಯಾಹ್ನಕ್ಕೆ ಎದ್ದಾಗೊಂದಾಳು ಚಪಾತಿ ವಾಸ್ತು ಬಿಸಾಕಿ ಹೋದಾಳು. ಪಾತ್ರೆ ತುಂಬಿಕ್ಕೆ ಹೋಗಿದೆಯಾ, ಬಟ್ಟೆನೂ ತುಂಬಿ ನೆನಕಿ ಅದೇ ಹೋಗಿದೀಯಾ. ಕೂಕೊಂಡು ಪಾತ್ರೆ ಎಲ್ಲ ತೊಳೆದಿಕ್ಕಿ ಬಟ್ಟೆ ಒಗ್ದಾಕಿ ಮಂತೆಗೆ ಅತ್ತನ ಬೋತ್ಕೊಬೇಡ ಮಾಡೋದು ಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಪಡ್ಗೆನೆ ಅದ್ಯಾರು ಮಾತಕ್ಕೆ ಹೋಗಿ ಕೂಕೊಂಡಿದ್ದು ಬಂದಿದ್ದೀಯ. ನಿಮಗೇನು ಅನ್ನಿಸ್ಲಿಲ್ಲ? ನಾಚಿಕೆ ಅನ್ನಿಸಲ್ಲ ನಿಮಗೆ? ಹಂಗೆ ಬರ್ತಾವ ನಮ್ಮ ಮಂತೆಗೆ ಯಾರ ನಾನು ಬಿಡತ್ತೆ. ಬಿಸ್ಲಾಗೆ ಏನು ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು, ಹಂಗೆ ತಂಪತ್ತಾಗಲಿ ನಿಧಾನಕ್ಕೆ ಮಾಡೋಣ ಅಂತಂದೇಳಿ ಹೋದೆ. ಅಡುಗೆ ನೀನು ಮಾಡಿಕ್ಕಿದ್ನಲ್ಲ, ಅನ್ನ ಮಾಡಿ ಸಾರು ಮಾಡಿಕ್ಕಿದ್ನಲ್ಲ, ಒಂಬಕ್ಕಿಲ್ವೇ ಒಟ್ಟಿಸ್ತಿದ್ರೆ ಏನು ಅದಕ್ಕೆಗಿನೇ ಮಾಡಿಕ್ಕಿದ್ದೆ. ನಾನು ಶ್ವೇತರ್ ಬಂತಕ್ಕೆ ಹೋಗಿದ್ದೆ. ಒಂದು ಸ್ವಲ್ಪ ಕುತ್ಕ ಅಂತಂದಂದ್ರು. ಬಿಸಿಲು ಅಂತನ ಕೂತ್ಕೊಂಡೆ. ಬಿಡು, ಯಾವಾಗಿದ್ರು ನಾನೇ ಮಾಡೋದು, ಇನ್ನೇನಾಯ್ತು ಬದುಕು ಮಾಡ್ಕೊಂಡು ಉಂಬದೆ ತಾನೆ. ಬತ್ತಿದ್ದೆ, ಬಂದು ಒಗ್ದಾಕ್ತೀನಿ ನಾನೆಲ್ಲ. ಏನು ನಿನ್ನೇನು ಒಗೆಯಂತೀನಿ ನಾನೇನು? ಬಿಡಪ್ಪ, ನೀನೇ ನಾವು ಒಗೆಯಂತಂದಿದ್ರೆ ನಾವು ಒಗೆಯೇನೆ ಅನ್ಬೋದಾಗಿತ್ತು. ನಾನೆಲ್ಲ ಒಗ್ದಾಕ್ತೀನಿ, ಸುಮ್ಕಿರು. ಅಲ್ಲ ಬಾಯಿಲ್ದಾಳು ಮಾತಾಡೋದು ನೋಡು. ನಿನ್ನೇನು ಒಗೆಯಂತೀನಿ ಅಂತಂದೇಳಿ ಹಂಗಂತಂದೇಳಿ ಹೋಗಿ ನಮ್ಮ 3 ದಿನ ಗಟ್ಲೆನೆ. ನೀನೇನು ನಾವೇನು ಒಗ್ದಾಕಿ ಪಾತ್ರೆ ತೊಳೆದ್ರು ಏನು ಬೇಡಂಬಲ್ಲ. ಮಾಡ್ಲೇಳು ಅಂತಲೇ ತುಂಬಿಕ್ಕಿ ಹೋಗಿರ್ತೀಯ. ಬಿಡು ನೀನೇನು. ಅನ್ನನ ಯಾವಾಗ ತಿಂತಾಳೆ? ಮುದ್ದೆಯ ಮಾಡಬೇಕು. ಅನ್ನನ ಒಂದು ಕುದೆ ಒಯ್ದು ಅದೇ ಹೋದ್ರೆ ಅನ್ನ ಯಾರು ತಿಂತಾರೆ? ಮುದ್ದೆ ಮಾಡ್ಬೇಕು. ಮುದ್ದೆನೇ ಆದರೆ ಉಣ್ಬೋದು. ಮುದ್ದೆ ಮಾಡ್ಬಾ. ಅಲಕಣತೆ ಎದ್ದಾಗ ನಾವು ಚಪಾತಿ ಇದ್ದಾವೆ. ಚಪಾತಿನೂ ಅನ್ನ ತಿಂದರೆ ಬೇಡಂಬುತ್ತೆ. ಯಾರು ಮಾಡ್ತಾರೆ ಇಟ್ಟತ್ತು ನಮ್ಮ ಮುದ್ದೆನೆ? ಬಿಸಿಲು ಹೋಗಿ ನಾನು ಮಾಡಲ್ಲೇನಿಲ್ಲ. ಇರವೆ ಚಪಾತಿ ಅನ್ನ ಹಂಗೆ ಬಿದ್ದೈತೆ. ಅವನ್ನೇ ತಿನ್ನಿರಿ. ತಿಂದು ಅದ್ಯಾತದು ನೋಡ್ಕೆ ನಾನೆಲ್ಲ ತೊಳ್ದಾಕ್ತೀನಿ. ನೀನೇನು ತೊಳೆದಿಲ್ಲ ಬಿಡಪ್ಪ. ನಮ್ಮ ಬರೋತ್ತಕ್ಕೆ ಏನನ್ನ ನೀನು ಪಾತ್ರೆ ತೊಳ್ದಿಕ್ಕಿ ಬಟ್ಟೆ ಒಗ್ದಾಕಿದ್ರೆ ನಾವು ಮಾಡಬೇಕು. ನಿನ್ನ ಮನೆ ಸುತ್ತರೀತಿ ಅಂತಂದೇಳಿ ನಮ್ಗೆ ಏನೋ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಮಾತಾಡೋದು ಕಲ್ತ್ರ ನೀನು. ಮಾಡಿರೋ ಏನು ನೀನೇನು ಬೇಡ ಅಂತಂದಂಬಲ್ಲ. ಮಾಡ್ಯಾರ ಯಾರು? ಮುದ್ದೆ ಮಾಡ್ಬಾ ಬಂದು. ನಮ್ಮ ಕಾಲದಾಗೆ ಏನು ಹಿಂಗೆಲ್ಲ ಏನು ಇರಲಿಲ್ಲ. ನಾವು ಬಳ್ಕರಿ ಹೊತ್ತಿಗೆ ರೊಟ್ಟಿಯೇ ಬಡಿಬೇಕಾಗಿತ್ತು. ಆಗ ಹೊಸ ಮಜ್ಜಿಗೆ ಕಡಿಬೇಕಾಗಿತ್ತು. ಅಂದ್ಕೊಂಡ್ರೆ ಮಜ್ಜಿಗೆ ಕಡ್ದು ಎಲ್ಲನ ಆಮೇಲೆ ಇದ್ದಿದ್ದು ಕೆಲಸ ಕಸ ಮುಸ್ರೆ ಎಲ್ಲ ಮಾಡಿ ಹೊಲ್ಕೋಗಿ ಬರಬೇಕಾಗಿತ್ತು. ಬಂದು 2 ಬಿಂಗೆ ಹಿಟ್ಟನೆ ಸಿಕ್ಕಿ ಮುದ್ದೆ ಮಾಡಬೇಕಾಗಿತ್ತು. ನಿಮ್ಮಂಗೆ ಬರೀ 2 ಮುದ್ದೆ ಮಾಡೋಕ್ಕೇ ಎದ್ದಾಗಲೇ ಬೇಸಿಕ್ಕಿ ನಡಿ ಅಂತಂದಂತೀಯ. ಈಗ ಹೋಗಿ ಆಗ ಶ್ವೇತನ ಕರ್ಕೊಂಬರೋಗು. ಅವ್ರ ಅತ್ತೆ ಸುಮ್ಕಿರ್ತಾಳೆ. ನಾವು ಹಂಗೆ ಬರ್ತಾರೆ ನಮ್ಮ ಮನೆ ತಕ್ಕೆ. ಹಿಂಗೆ ಯಾಕೆ ಹೋಗಿತ್ತು ಮನೆ ತಿರ್ಗೋಕ್ಕೆ? ಇನ್ನೂ ತೊಂಪತ್ತಾಗಲಿ ಅಂತೆ. ಹೊತ್ತು ಮುಂಚೆ ಯಾತನ ಮಾಡಿ ಬದುಕ ಭಾಳ ಮಾಡೋಣ ಅಂತಂದಂಬಲ್ಲ. ಅಲ್ಲ, ನಮ್ಮ ಬದಲು ಏನಾನ ನೀನು ಮಾಡಂಗಿದ್ರೆ ಹೇಳ್ಬೋದಾಗಿತ್ತಮ್ಮ. ನಾವೆಲ್ಲ ಮಾಡ್ತೀವಲ್ಲ, ಸುಮ್ಕಿರು. ಯಾಕಂಗೆ ಮಾತಾಡ್ತೀಯ? ಎಲ್ಲದಕ್ಕೂ ಮಾತಾಡೋದೆ. ಏನು ಯಾರ ಮಾತಕ್ಕೆ ಹೋಗ್ದಂಗೆ ಬರ್ದಂಗೆ ಇರೋಕ್ಕಾಗುತ್ತೇನತ್ತೆ? ಏನು ನನಗೆ ಏನೋ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಬತ್ತಿದ್ದೀನಲ್ಲ, ಈಗ ಬಂದು ಮಾಡ್ತೀನಿ ಬಿಡು. ಇನ್ನು ತಿರ್ಗಾ ಮಾತಾಡ್ತಾಳಲ್ಲ ಬಾಯಿಲ್ದಾಳು. ಬಾ ಹೋಗಿ ಮುದ್ದೆ ಮಾಡ್ಬಾ ಅಂದರೆ ನಾನು ಇಟ್ಟತ್ನಾಗ ಮುದ್ದೆ ಮಾಡಲ್ಲ ತಾಯಿ. ಒಲೆ ಮುಂದೆ ಹೋದ್ರೆ ನೀರು ಹಂಗೆ ಉದುರ್ತವೆ. ಆ ಗ್ಯಾಸ್ ಬೇರೆ ಇಲ್ಲ, ಮುಗ್ದೈತೆ ಅಂತಂದೇಳಿ ಸೌದೆ ಒಲೆಗೆ ಮಾಡಬೇಕು. ನಾನು ಯಾವ ಮುದ್ದೆನೂ ಮಾಡಲ್ಲ, ಯಾತದು ಮಾಡಲ್ಲ. ಸುಮ್ಮನೆ ಒಂದೆರಡು ಚಪಾತಿ ಐತೆ, ಅನ್ನ ಸಾರು ಐತೆ, ಉಣ್ರಿ. ಇವಾಗ ಈಗ ಸಾಯಂಕಾಲಕ್ಕೆ ಮಾಡೋದು. ನಾನು ಬಟ್ಟೆ ಒಗ್ದಾಕಿ ಮುಸ್ರು ತೊಳ್ದಿಕ್ಕಿ ಅಲ್ಲಿಗೆ ಬೈಗಾಕೈತೆ. ಬೈಲ್ದವು ತಂದೆ ತಾಯಿ ನ್ಯಾಯಬದ್ಧ ಕಲಿಸಿಲ್ಲ. ಭಯ ನ್ಯಾಯವಾಗಿರೋದ ಬದುಕುಬಾಳು ಮಾಡ್ಕೊಂಡು ತಿಂಬೋದ ಕಲಿಸಿದ್ರೆ ಬದುಕುಬಾಳು ಮಾಡ್ಕೊಂಡು ತಿಂಬಾಳು. ಹಿಂಗೆ ಮನೆ ತಿರ್ಗೋದ ಆರಾಮನು ಹಂಗೆ ಮನೆ ತಿರ್ಗಕ್ಕೆ ಹೋಗ್ತಾಳೆ. ಇವಳು ಹಂಗೆ ಹೋಗ್ತಾಳೆ. ನಾವು ಒಳ್ಳೆ ಮನೆಗೆ ತಂದು ಮದುವೆ ಮಾಡ್ಕೊಂಡ್ವಿ. ನಾವು
ಇಂಥ ಬದುಕನ್ನೆಲ್ಲ ಬಾಳ್ನವಲ್ಲ ಬರೇನೇ ಈಗ ನೋಡು ನೋಟಕ್ಕೊಂದು ನೋಡು ನೋಡತ್ತೆ. ನಮ್ಮ ಅಪ್ಪ ಅಮ್ಮ ಸುದ್ದಿ ಮಾತಾಡಿದರೆ ಸರಿಯಾಗಿರಲ್ಲ. ನಮ್ಮಪ್ಪ ನಮ್ಮ ಅಮ್ಮನೂ ನಮಗೆ ಒಳ್ಳೆಯದೇ ಕಲಿಸಿರೋದು, ಒಳ್ಳೇದು ಕಲಿಸಿರೋದಕ್ಕೆ ನಿನ್ನ ಇಕ್ಕೊಂಡು ನಾವು ಅನ್ನ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಇಕ್ಕೊಂಡಿರೋದು. ನೀನು ಅವ್ರ ಸುದ್ದಿ ಯಾಕೆ ಮಾತಾಡ್ತೀಯ? ನಮ್ಮನ್ನು ಮಾಡ್ಕೊಂಡು ಹೋಗೋರು ಮಸ್ತಾಗಿದ್ರು, ಬೇಕಾದಂಗೆ ಎಲ್ಲ ಮಾಡ್ಕೊಂಡು ಹೋಗೋರಿದ್ರು. ನಾವು ಏನೋ ಹಳೆ ಸಂಬಂಧ ಅಂತಂದೇಳಿ ನಮ್ಮ ಅಪ್ಪಯ್ಯ ಕಡೆದು ಸಂಬಂಧ ಅಂತಂದೇಳಿ ನಮ್ಮಮ್ಮಯ್ಯ ಸುಮ್ಮನಾತು. ಇಲ್ದಿದ್ರೆ ನಿಮ್ಗೆ ಯಾರು ಕೊಡೋರಿದ್ರು? ಅದ್ಯಾಕೆ ನಿಂಗಜ್ಜಿ ಅವಾಗ ನಿದ್ದ ಹಿಂಗೆ ಪರದಾಡ್ತೀರ ಅತ್ತೆ ಸೊಸೆನು? ಅದ್ಯಾಕೆ ಪರದಾಡ್ತೀರಿ ಬಿಸಿಲಾಗಿ? ಅಲ್ಲ ನೋಡು ಹುಡುಗಿ ಮತ್ತೆ ಯಥಾಗೋದಾಳು ಬೇಡವೆ ಹುಡುಗಿ ಒಂದೆರಡು ಚಪಾತಿ ವಸ್ತಿಕ್ಕಿ ಅದೇ ಹೋಗಿದ್ದಾಳೆ. ಮುದ್ದೆ ಪದ್ದೆ ಮಾಡೋಣ ಅಂಬಲ್ಲ. ಮನೆ ತಗೆ ಇರ್ಬೇಕು ನಮ್ಮ ಭಯ ನೋಡು. ಪಾತ್ರೆನೆಲ್ಲ ತುಂಬಿ ಕೇಳೋ ಬಿಸಿಲು ಅಂತಂದೇಳಿ ಬಟ್ಟೆನೆಲ್ಲ ನೆನಕಿ ಒಗ್ದಾಕಿಲ್ಲ ಪಗ್ದಾಕಿಲ್ಲ ಹಂಗೇನೆ ಹೋಗಿದ್ದಾಳೆ ನೋಡಮ್ಮ. ಬೇಡವೆ ನಮ್ಮ ಗಂಡನ ಮನೆ ತಕೋಗಿ ಹೋಗಿ ಹೊತ್ತು ಕಳ್ಕೊಂಬಂದ್ರೆ ಆ ಹುಡುಗನ ಹೋಗಿ ಕರ್ಬ ಅಂತಂದ್ರೆ ಆ ಹುಡುಗ ನೀನೇ ಹೋಗು ಅಂತಂದಂಬುತ್ತೆ. ಈ ಬಿಸಿಲಾಗ ನಾವು ಹೋಗೋಕ್ಕಾಗುತ್ತೆ ನಮ್ಮ ಬೈಲ್ದಾರನ? ಭಯನೇ ಬೇಡವೆ? ಬಿಡು ಒಂದು ಗಳಿಗೆ ಹೆಚ್ಚು ಕಮ್ಮಿ ಮಾಡ್ತಾರೆ ಬಿಸಿಲಾಗೆ. ಇನ್ನೇನು ಮಾಡ್ತಾರೆ? ನಿಲ್ಗೋಬೇಕಾಗಿತ್ತು ಮಾಡ್ತಾರೆ ಬಿಡು. ಅದಕ್ಕೆ ಯಾಕೆ ಗುದ್ದಾಡ್ತಿ ಪರದಾಡ್ತಿ? ಮುದ್ದೆ ಏನು ಮಾಡಿಕೊಡ್ತಾಳೆ. ಏನು ಅದನ್ನ ಯಾಕೆ ನೀನು ಹಂಗಂತಂದಂತೀವಿ ಬಂದು ಅವಳೆಲ್ಲ ಮಾಡ್ಕಿರ್ತಾಳೆ ಬಿಡು. ನೀನೇನು ಮಾಡೋಕ್ಕೋಬೇಡ, ಉಂಡು ಸುಮ್ಮ ಕೂಕ. ನೀನು ಯಾಕೆ ಸುಮ್ಕೆ ಹೇಳಿ ನಿಷ್ಠುರಾಗಕ್ಕೆ ಹೋಗ್ತೀಯ? ಅವ್ರು ನಿಮ್ಮ ಮಾತೇನು ಕೇಳಕ್ಕೆ ಹೋಗ್ತಾರೆ? ಮಾಡ್ತಾರೆ ಬಿಡು ತುಂಬಿಕ್ಕಿ ಹೋಗಿ. ಉಂಕನ್ ಹುಡ್ಗಿಲ್ಲ ಸ್ಮಕ್ಕ ನೀನು ನಾನು ಕಲ್ಲಿನ ಮೇಲೆ ಕಲ್ಲಿಕ್ಕೇನು ಕುಟ್ಕೊಂಡ್ರು ಅವ್ರು ಮಾಡೋ ಹೊಟ್ಟೆ ಮಾಡೋದು. ನಾನು ಹೆಂಗನ ಹೇಳೋಳು ದಿನ ಹೇಳ್ತಿರ್ತೀನಿ, ನನ್ನ ಮಾತೇ ಕೇಳೋದಿಲ್ಲ. ಏನು ಇವ್ರದ್ದೇನು ಗೊಸ್ಲಿದೇನು ಲೆಕ್ಕ ಮನೆಗೆ ಉಂಡು ಕುರ್ಸ್ಕೊಂತಾಳೆ ಅಂತಂದೇಳಿ ನಮ್ದೇನು ಲೆಕ್ಕಕ್ಕಿಲ್ಲ ಕಣಮ್ಮ. ಅವ್ರಿಗೆ ಭಯನೇ ಇಲ್ಲ. ಅದಕ್ಕೆ ಮುದ್ದೆ ಮಾಡಮ್ಮ ಅಂತಂದ್ರೆ ಎದ್ದಾಗಿನ ಚಪಾತಿ ತಿಂದು ಅನ್ನ ಉಂಡ್ರಿ ಅಂತಂದಂತಾರೆ. ಅವನ್ನ ಯಾರು ತಿಂತಾರಮ್ಮ? ಎದ್ದಾಗ ತಿಂದವ ತಿನ್ನೋಕ್ಕಾಗಲ್ಲ ನಮಗೆ ಗ್ಯಾಸ್ಟಿಕ್ಕು. ಮುದ್ದೆ ಆದರೆ ಉಣ್ಬೋದು ಬಿಸಿದ ಈಟ. ಏನು ಸಣ್ಣ ಮುದ್ದೆ ಮಾಡೋಕ್ಕೆ ಹಿಂಗೆ ಆಡ್ತಾಳಮ್ಮ. ನಮ್ಮಂಗೆ ಕಂಡು ಗಟ್ಲೆ ಮುದ್ದೆ ಮಾಡೋಂಗಿದ್ರೆ 2-3 ಬಿಂದಿಗೆ ಒಯ್ದು ಮುದ್ದೆ ಮಾಡಬೇಕಾಗಿತ್ತು. ನಮ್ಮ ಕಾಲದಾಗೆ ಮಾವ ಮೈದ್ರು ಕೂಲಿಯರು ನಾಲ್ಯರು ಹಂಗೇನೇ ದನಗಳಿಗೂ ಅದಕ್ಕೂ ಮಾಡಬೇಕಾಗಿತ್ತು, ಮೊಟ್ಟಬೇಕಾಗಿತ್ತು. ಕುಡು ನಾವು ಮರ ಜಲ್ದಿ ತಗೊಂಡು ಮಾಡೋದು ಬರಲ್ಲ ಅಂದರೆ ನಮ್ಮ ಅತ್ತೆ ಏನಿಲ್ಲ ಅದೇನು ಕಾಪ್ರ ಮಾಡ್ಕೊಂಡು ತಿಂದಿದೆ ಅಪ್ಪನ ಮನೆಗೆ ಅಂತಂದೇಳಿ ಬಂದು ಸಾಟೆ ನೆತ್ತೀವಿ ಅದನ್ನ ಮತ್ತೆ ಮಾಡ್ತಿಲ್ದಿದ್ರೆ ನನ್ನ ಗಂಡನ ಸಮೇತ ನಮ್ಮ ಮಾತು ಕೇಳ್ತಿರ್ಲಿಲ್ಲ. ನಮ್ಮ ಅತ್ತೆ ಮಾವು ಇಟ್ಕೊಂಡು ಹೋಯ್ದ್ರು ನಮ್ಮನ್ನು ಯಾರೂ ಕೇಳೋರೇ ಇರಲಿಲ್ಲ. ನಾವು ಅಂಥ ಕಾಲದಾಗೆ ಮಾಡ್ಕೊಂಡು ತಿಂದಿದ್ದೀವಿ. ಈಗ ನೋಡಮ್ಮ ಎಲ್ಲ ಮಿಷಿನ್ಗೆ ಹಾಕಿಸ್ಕೊಂಡು ತಂದಿದ್ದ ಈಟ ಮಾಡಿಕಕ್ಕೇನೆ ಯಾವಳು ಮಾಡ್ತಾಳೆ ಹೋಗು ಅಂತಂದೇಳಿ ಅಂತಂದಂಬದ. ನಮ್ಮಂಗಾಗಿದ್ರಿ ಇವ್ರು ಕಾಪ್ರ ಮಾಡ್ಯಾರೆ. ಬೆಳಕರಿ ಎತ್ತಿಗೆ ರೊಟ್ಟಿ ಸುಡ್ಬೇಕಾಯ್ತು ಕಣಮ್ಮ. ನಾವು ರೊಟ್ಟಿ ಸುಟ್ಟು ಮದುವೆ ಕಡ್ದಿಕ್ಕಿ ತಿರ್ಗಿ ಅಡುಗೆ ಮಾಡಿ ಹೊಲ್ದಕ್ಕೆ ಹೋಗಿ ಬಂದು 2 ಬಿಂದಿಗಟ್ಲೆ ಕಣಮ್ಮ ಸರ್ತೆ ಮೇಲೆ ಮುದ್ದೆ ಮಾಡಬೇಕಾಗಿತ್ತು. ಒಂದಿನ ನಾನು ಮಾಡಿದರೆ ಒಂದಿನ ನಮ್ಮ ಇದನ್ನ ಹೆಂಡ್ತಿ ನಮ್ಮ ಮಾವನ ಹೆಂಡ್ತಿಯರು ಮಾಡೋರು. ಹಿಂಗೆ ತಲಕೊಂದೊಂದು ದಿನ ಮಾಡ್ತಿದ್ವಿ. ಹಿಂಗಾಗಿದ್ರೆ ನಾವು ಇರೋಕ್ಕಾಗದೆ ನಮ್ಮನ್ನೇನು ನಮ್ಮ ಅತ್ತೆ ಏನಿಲ್ಲ ಗ್ರಾಚಾರ ಬಿಡಿಸ್ಬಿಡೋದು. ನಿನ್ನ ಕಾಲದಾಗೆ ಹಂಗೆಲ್ಲ ಇತ್ತು, ನಮ್ಮ ಕಾಲದಾಗೆ ಹಂಗಿಲ್ಲ. ನಾವು ಹಂಗಿದ್ದಿದ್ರೆ ನಾನು ನಿನ್ನ ಮಗನ ಮದುವೆನೇ ಆಗ್ತಿರ್ಲಿಲ್ಲ. ಹಿಂಗೆಲ್ಲ ಮಾಡಬೇಕು ಅಂತಂದಮ್ಮಂಗಿದ್ರಿ. ಈ ಕಾಲದಾಗೆ ಯಾರು ಮಾಡ್ತಾರೆ? ಏನದು ನೀನು 4 ಸೆಂಡು ಉಂಬ್ತೀನಿ, ನೀನು 1 ಸೆಂಡು ಉಂಬತ್ತಿಗೆ ಏನು ಬೈನಾಗ ಉಣ್ವಿ ಅಂತ ಏನು ಬೈಗೆ ಆಗೋದೇ ಇಲ್ವೇ? ಒಂದಿನಕ್ಕೆ 3 ಸಲ ಉಂಬತ್ತಾಗ ಏನು ಯಾವುದೋ ಒಂದು ಉಂಡ್ರೆ ಒತ್ತು ಹೋಗೈತೆ. ಆಮೇಲೆ ಸಾಯಂಕಾಲದಾಗ ಮಾಡೋಕ್ಕಾಗುತ್ತೆ ಬಿಡಿ. ಬಿಸಿಲಾಗಿ ಯಾರು ಮಾಡ್ತಾರಕ್ಕ ಮುದ್ದೆ ಮಾಡು ಅಂತಂದೇಳಿ ಅಂದರೆ ಗೀತಮ್ಮ 1 ಸೆಂಡು ಮುದ್ದೆ ಅಂತ ತೊಳಿಸ್ಕೊಡಿ. ಅವ್ರಿಗೆ ವಯಸ್ಸಾದ್ರಾಗ ಅನ್ನ ಕುತ್ತಿಗೆ ಕಿಲಿಯೆಲ್ಲ ಆರಿರುತ್ತೆ. ಸೆಂಡು ಮುದ್ದೆ ಅಂತ ತೊಳಿಸ್ಕೊಡು. ಸುಮ್ಮನೆ ಯಾಕೆ ವಾದ ಮಾಡೋಕೆ ಹೋಗಿ ಹೊರ್ತ್ಕೊಂಡು ಹೋಗ್ಬೇಕಣಮ್ಮ. ನೀನು ಚೆಂದ ಮುದ್ದೆ ತೊಳಿಸ್ಕೊಡು. ಇದ್ದಿದ್ದ ನೀವು ಉಂಡಿರ್ತೀರ ಅದ ಮುಗಿಲಿಲ್ಲ ಅಂತಂದರೆ ಅವಜ್ಜಿಗೆ ಏನು ಚೆಂದ ಮುದ್ದೆ ಮಾಡಿಕೊಟ್ರೆ ಏನು ಇದಾಗಲ್ಲ. ಮಾಡಿಕೊಡು ಸುಮ್ಮನೆ. ಯಾಕೋ ಮಾಡತಕ್ಕನೂ ತಡೆಯಂಗಿಲ್ಲ. ಇನ್ನೂ ಬರೋಳ್ಗೇನೆ ಭಯನೇ ಇಲ್ವೇ ಅಂತಂದೇಳಿ ಇಲ್ಲೇ ಆದಿಗೆ ನಿಂತ್ಕೊಂಡೈತೆ ತಕ್ಕಳಲೆ ಅಂತಂದೇಳಿ ಏನೋ ಕೆಲಸ ಇತ್ತು ಹೋಗಿದ್ದೆ. ಏನು ನಾವು ಒಬ್ರು ಮಂತಕ್ಕೊಬ್ರು ಹೋಗ್ದಂಗೆ ಬರ್ದಂಗೆ ಹೆಂಗಿರೋಕ್ಕಾಗುತ್ತಕ್ಕ? ನೀನು ಹೆಂಗೇನು ಇಲ್ಲೇ ದಾರಿಗೆ ನಿಂತ್ಕೊಂಡು ಏನು ಬೈಲ್ದಳು ನಾ ಇಲ್ದಳು ಅಂತಳು ಇಂತಳು ಅಂತಂದೇಳಿ ಮಾತಾಡಿರಿ ಯಾರು ಕೇಳ್ತಾರಕ್ಕ? ನೀನು ಅದನ್ನೇ ಒಳ್ಳೆ ಮತ್ತಿಗೆ ಹೇಳಿರಿ, ನಾವೇ ಏನು ಮಾಡ್ಕೊಡ್ತೀವಿ. ಹಿಂಗೆ ದಿಗಡಿ ಮಾತಾಡಿರಿ ಯಾರು ಮಾಡ್ಕೊಡ್ತಾರೆ ಈ ಕಾಲದಾಗೆ? ನೀನು ಅಮ್ಮ ನೀವು ವಾದ ಮಾಡೋದ್ರಾಗ ಏನೋ ಸುಖ ಇಲ್ಲ. ಹೋಗು ಒಂದು ಸಣ್ಣ ಮುದ್ದೆ ತೊಳಿಸಿ ಇದ್ದಿದ್ದ ಉಂಡು ನೀನು ಕಸ ಮುಸ್ರೆಯ ಮಾಡೋರು. ಸುಮ್ಮನೆ ಈ ಬಿಸಿಲಾಗಿ ಯಾಕೆ ಗುದ್ದಾಡ್ತೀರ? ಯಾರನ್ನ ನಿಂತ್ಕೊಂಡು ನೋಡ್ತಾರೆ ಸುಮ್ಮನೆ. ಮಾಡ್ತೀನಿ ಕಣಕ್ಕ, ಮಾಡಬಾರ್ದು ಅಂತ ಏನಿಲ್ಲ, ಮಾಡ್ತೀನಿ ಬಿಡು. ಅದನ್ನೇ ಒಳ್ಳೆ ತಂದಾಗ ಹೇಳಿದ್ರೆ ಮಾಡ್ತೀನಿ. ನಾನು ಏಟತ್ತು ಮಾಡೋದು ನೋಡಿದ್ದೀನಿ. ನನ್ನ ಬದುಕಾಗ ಈಗ ಮತ್ತಿಗೆ ಮಾಡ್ತೀನಿ ಚುರುಕಾಗಿ. ಬಂದೆ ಏನೋ ಕೆಲಸ ಇತ್ತು ಹೋಗಿದ್ದೆ ಬಂದೆ ಮಾಡ್ಕೊಡ್ತೀನಿ ಬಿಡು. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮೂರಾಗೂ ಇಂಥವ್ರು ಒಂದು ಕುಟುಂಬ ಇರುತ್ತೆ. ಎಲ್ಲ ಊರಾಗೂ ಇರ್ತವೆ ಇಂಥವು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಯವಿಟ್ಟು. ಥ್ಯಾಂಕ್ ಯು.